ಈ ನಿನ್ನ ಹುಚ್ಚುತನದ ರೋಕ್ತಿ ಇದರ ಕಚ್ಚಾವ ತಿನ್ನಿಸಿ ನಮ್ಮ ಮೈಯನ್ನು ಬೆಳೆಸಿದ ವಿಷ ಜಂತುಗಳೇ ನಮಗೆ ಶಾಂತಿ. ಅರ್ಧರಾತ್ರಿಯಲ್ಲಿ ಅರಗಿನ ಮನೆಗೆ ಬೆಂಕಿ ಇಟ್ಟು ನಮ್ಮನ್ನು ಕೊಲ್ಲದಿದ್ದ ಆ ನಯವಂಚಕರಲ್ಲಿ ವಿಶ್ವಾಸ, ಶಾಂತಿ, ನೆಪ ಮಾತ್ರಕ್ಕೆ ಕಪಡದುಟ್ಟವನ್ನು ನಮ್ಮ ಸಿರಿಯನ್ನೆಲ್ಲ ಅಪಹರಿಸಿ ನಮಗೆ ಘೋರ ಕಷ್ಟಗಳನ್ನು ನೀಡಿದ ಆ ದುರಾತ್ಮ ನಡುವೆ ನಮಗೆ ಶಾಂತಿ. ಅಣ್ಣ, ನೆರಳ ಸಭಾ ಮಧ್ಯದಲ್ಲಿ ಏಕವಸ್ತುದಾನಿಯಾದ ನಮ್ಮ ಮನೆಯನ್ನು ಪಾಂಚಾಲಿ ಬಾ ನನ್ನ ತೊಳೆ ಮೇಲೆ ಕುಳಿತುಕೊಂಡು ಕರೆದ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವಲ್ಲ. ಇದನ್ನು ಸ್ಮರಿಸಿ ಫಲವಿಲ್ಲ, ಇದನ್ನು ಸ್ಮರಿಸಿ ಫಲವಿಲ್ಲ. ಅಗ್ರಜ ವೈರಿ ಕುಲಾದ ಮರನು ಇಲ್ಲದ ಪಕ್ಷಿಗಳ ಭಯಂಕರ ಸಂಗ್ರಾಮದಲ್ಲಿ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳುವ ಹೊರತಾಗಿ ಅದೆಲ್ಲಿವುದು ಶಾಂತಿ, ಅದೆಲ್ಲಿವುದು ವಿಶ್ರಾಂತಿ. ದುಡುಕಬೇಡ, ಸೈರಿಸು. ನಿನ್ನ ಹೃದಯ ಅಂತರಂಗದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಚೆನ್ನಾಗಿಯೇ ಬಲ್ಲೆ ಸಹೋದರ. ಅದು ಅಲ್ಲದೆ ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನು ಮುಂದೆ ನಡೆಯುವ ಮಹಾಯುದ್ಧಕ್ಕೆ ನಮ್ಮ ಪಕ್ಷವನ್ನು ವಹಿಸುವನೆಂದು ಈಗ ತಾನೇ ದೂತನು ಸಮಾಚಾರವನ್ನು ತಂದಿದೆ. ಇನ್ನೇನು ಅರ್ಜುನನ ಜೊತೆಗೂಡಿ ಶ್ರೀಕೃಷ್ಣ ಪರಮಾತ್ಮನು ಬರುವ ವೇಳೆಯಾಯಿತು. ಪರಮಾತ್ಮನು ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗು ಸಹೋದರ, ಶಾಂತನಾಗು. ಕೃಷ್ಣ
ರಾಜೇ